ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ದೀರಿ. ಭಾಳ ಸತಾಯಿಸಿ ಈ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಯಾವುದಪ್ಪ ಅಂದರೆ KPTCL ಜೂನಿಯರ್ ಪವರ್ ಮ್ಯಾನ್ಗೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮತ್ತು KPTCL ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಫೈನಲ್ ಲಿಸ್ಟ್ ಆದರೂ ಬಿಡುಗಡೆ ಮಾಡಿದ್ದಾರೆ. ಯಾವ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಮತ್ತು ಯಾವ ಒಂದು ಎಸ್ಕಾಮ್ಗಳ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ನೋಡಿ ಸ್ನೇಹಿತರೆ, ಭಾಳ ದಿನದಿಂದ ವೇಟ್ ಮಾಡ್ತಾ ಇದ್ರಿ. ಈ ಒಂದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹಾಗೂ ಇತರೆ ಎಲ್ಲ ನಿಗಮಗಳು ಕಂಪನಿಗಳು ಬಿಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಈಗಾಗಲೇ ಫೈನಲ್ ಅಂತಿಮ ಪಟ್ಟಿಯ ಕಟ್ ಆಫ್ ಅಂಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಲಿಸ್ಟನ್ನು ತೆಗೆದುಕೊಂಡು ಬಂದಿದ್ದೇನೆ. ಯಾರೆಲ್ಲ ಈ ಒಂದು KPTCLಗೆ ಅಪ್ಲೈ ಮಾಡಿದ್ದೀರಲ್ಲ ಅವರೆಲ್ಲ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ನೋಡಿ. ಏಕೆಂದರೆ ನಿಮ್ಮ ಎಸ್ಕಾಮ್ಗಳಿಗೂ ಸಹ ಕಟ್ ಆಫ್ ಎಷ್ಟು ನಿಲ್ಬೋದು, ಯಾವ ಕೆಟಗರಿಗೆ ಅಂತೇಳಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕಾಸ್ಟ್ ವೈಸ್ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ, ಒಟ್ಟು 44 ಹುದ್ದೆಗಳು, ಒಟ್ಟು 15 + 29 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ 44 ಹುದ್ದೆಗಳು ನಾನೇಸಿಕೆ ಆಗಿರುತ್ತೆ. ಇದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು ನೀವು, ನಾನ್ KK 2A PHನಲ್ಲಿ ಯಾವುದೇ 3 ಹುದ್ದೆಗಳಿವೆ. ಯಾವುದೇ ಅಪ್ಲಿಕೇಶನ್ ಬಂದಿರುವುದಿಲ್ಲ. ಹಾಗಾಗಿ ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ 3 ಹುದ್ದೆಗಳನ್ನು 2A ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇನ್ನು 2A ಜನರಲ್ 2 ಪೋಸ್ಟ್ ಇವೆ, 95.68ಗೆ ನಿಂತಿದೆ. ಇನ್ನು 2A ರೂರಲ್ 95.84ಗೆ ನಿಂತಿದೆ. 2B PH ಕೂಡ ಯಾವುದೇ ಒಂದು ಪೋಸ್ಟ್ ಇದೆ, ಯಾರೇ ಕೂಡ ಅಪ್ಲೈ ಮಾಡಿರೋದಿಲ್ಲ. ಹಾಗಾಗಿ ಈ ಒಂದು ಅರ್ಹ ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು 2B ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು 2B ಜನರಲ್ನಲ್ಲಿ 94.88, 3A PHನಲ್ಲಿ ಕೂಡ ಹಾಗೆ ಆಗಿದೆ, 3A ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ. ಇನ್ನು 3A ಜನರಲ್ 96.48ಗೆ ನಿಂತಿದೆ. ಇನ್ನು 3A ರೂರಲಲ್ಲಿ ಯಾವುದೇ ಪೋಸ್ಟ್ ಇಲ್ಲ. ಇನ್ನು 3B PH ಕೂಡ ಅದಕ್ಕೂ 3B ಜನರಲ್ಗೆ ಸೇರಿಸಿದ್ದಾರೆ. 3B ಕನ್ನಡ ಮೀಡಿಯಂ 96.48, 3B ಜನರಲ್ 95.84, 3B ಜನರಲ್ 96.16. ಕೆಟಗರಿ 1 PH ಕೂಡ ಖಾಲಿ ಇದೆ, ಅದು ಕೆಟಗರಿ 1 ಸಾಮಾನ್ಯಕ್ಕೆ ಸೇರಿಸಿದ್ದಾರೆ. ಕೆಟಗರಿ 1 ಜನರಲ್ 94.56ಗೆ ನಿಂತಿದೆ. ಇನ್ನು GM PHನಲ್ಲಿ 82.08ಗೆ ನಿಂತಿದೆ. 6 ಪೋಸ್ಟ್ ಇದೆ, ಒಬ್ಬರೇ ಮಾತ್ರ ಸೆಲೆಕ್ಟ್ ಆಗಿದ್ದರೆ ಇತರೆ ಅಭ್ಯರ್ಥಿಗಳನ್ನು ಬೇರೆ ಒಂದು ಮೀಸಲಾತಿ ಅಡಿಯಲ್ಲಿ ಸೇರಿಸಲಾಗಿದೆ. ಇನ್ನು GM ಕನ್ನಡ ಮೀಡಿಯಂನಲ್ಲಿ ಯಾವುದೇ ಪೋಸ್ಟ್ ಇಲ್ಲ. GM ಜನರಲ್ 5 ಪೋಸ್ಟ್ ಇದ್ದು 9 ಜನ ಸೆಲೆಕ್ಟ್ ಆಗಿದ್ದಾರೆ. ಹೇಗೆ ತಾತ್ಕಾಲಿಕವಾಗಿ ಆಯ್ಕೆಗೊಂಡ ಅಭ್ಯರ್ಥಿಗಳು 9 ಆಗಿದ್ದರು. ಹಾಗಾಗಿ 96.48ಗೆ ನಿಂತಿದೆ. ಇನ್ನು GM ರೂರಲ್ 97.76ಗೆ ನಿಂತಿದೆ. ಮತ್ತು SC PH ಕೂಡ ಖಾಲಿ ಇವೆ, ಅವು ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗಿದೆ. SC ಜನರಲ್ 94.24, SC PDP 79.68ಗೆ ನಿಂತಿದೆ. ನೋಡಿ, ಇಲ್ಲಿ ಕಮ್ಮಿ ನಿಂತಿದೆ PDP ಇದ್ದವರಿಗೆ. SC ರೂರಲ್ 95.20ಗೆ ನಿಂತದ. ಮತ್ತು ST PH ಯಾವುದೇ ಅಪ್ಲಿಕೇಶನ್ ಬಂದಿಲ್ಲ. ಇನ್ನು ST ಜನರಲ್ 95.84ಗೆ ನಿಂತಿದೆ. ಇದು ಲಿಸ್ಟ್ ಆಗಿತ್ತು ಸ್ನೇಹಿತರೆ, ಕಟ್ ಆಫ್ ಲಿಸ್ಟ್. ಮತ್ತು ಇಲ್ಲಿ ಸಂಪೂರ್ಣವಾಗಿ ಅಭ್ಯರ್ಥಿಗಳ ಒಂದು ಲಿಸ್ಟ್, ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 44 ಹುದ್ದೆಗಳಿಗೆ ಇಲ್ಲಿ ನೀವು ನೋಡ್ಬೋದು. ಮಿಕ್ಕುಳಿದ ವೃಂದ ವ್ಯಾಪ್ತಿಯ ಹುದ್ದೆಗಳಿಗೆ ಇಲ್ಲಿ ನೋಡ್ಬೋದು. ನೀವು ಹೆಸರು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೀರಿ, ನೀವು ನೋಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಬೋದು. ಒಟ್ಟು 40 ಅಭ್ಯರ್ಥಿಗಳು ಫೈನಲ್ ಲಿಸ್ಟ್ಗೆ ಆಯ್ಕೆಯಾಗಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ. ನೋಡಿ ಸ್ನೇಹಿತರೆ, ಇವರು ಸೆಲೆಕ್ಟ್ ಆದವರು ನಿಮ್ಮ ಒಂದು ಭವಿಷ್ಯ ಚೆನ್ನಾಗಿರಲಿ, ನೀವು ಒಂದು ಉತ್ತಮವಾದಂಥ ಆಡಳಿತ ಅಥವಾ ಉತ್ತಮವಾದಂತಹ ನೌಕರಿ ಮಾಡಿರಿ. ಯಾವುದೇ ಕೂಡ
ನಿಮ್ಮ ಒಂದು ಹುದ್ದೆಗೆ ಯಾವುದೇ ಕುತ್ತು ಬರದಂತೆ ನಿಮ್ಮ ಒಂದು ಕರ್ತವ್ಯ ಏನಿದೆಯೋ ಆ ಒಂದು ಕರ್ತವ್ಯವನ್ನು ಚೆನ್ನಾಗಿ ನಿಭಾಯಿಸಿ ನಿಮ್ಮ ಒಂದು ಉದ್ಯೋಗವನ್ನು ನಿಭಾಯಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.